ಒಂದು ಕಾಲದಲ್ಲಿ ಇಂಟರ್ನೆಟ್ ಅಂದ್ರೆ ಯಾಹೂ, ಇಮೇಲ್ ಅಂದ್ರೆ ಯಾಹೂ, ನ್ಯೂಸ್ ಅಂದ್ರೆ ಯಾಹೂ, ಸರ್ಚ್ ಅಂದ್ರೆ ಯಾಹೂ. ಜಗತ್ತಿನ ಕೋಟ್ಯಾಂತರ ಜನ ಪ್ರತಿದಿನ ತಮ್ಮ ದಿನವನ್ನ ಯಾಹೂ ಜೊತೆಗೆ ಆರಂಭಿಸ್ತಾ ಇದ್ರು. ಅಷ್ಟೊಂದು ದೊಡ್ಡ ಬ್ರ್ಯಾಂಡ್, ಅಷ್ಟೊಂದು ದೊಡ್ಡ ನಂಬಿಕೆ, ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ. ಆದ್ರೆ ಇವತ್ತು ಯಾರನ್ನಾದ್ರೂ ಕೇಳಿ ಯಾಹೂ ಇದೆಯಾ ಅಂತ ನಮ್ಮನ್ನೇ ವಾಪಸ್ ಕೇಳ್ತಾರೆ. ಹಾಗಾದ್ರೆ ಯಾಕೆ? ಒಮ್ಮೆ ಇಂಟರ್ನೆಟ್ ಅನ್ನ ಆಳಿದ ಕಂಪನಿ ಇವತ್ತು ತನ್ನ ಸಿಂಹಾಸನವನ್ನ ಕಳೆದುಕೊಂಡಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. 90ರ ದಶಕದಲ್ಲಿ ಇಂಟರ್ನೆಟ್ನ ರಾಜನಾಗಿದ್ದು ಯಾಹೂ. ಗೂಗಲ್ ಬರೋದಕ್ಕೂ ಮೊದಲೇ ಯಾಹೂ ಇತ್ತು. ಫೇಸ್ಬುಕ್ ಬರೋದಕ್ಕೂ ಮೊದಲೇ ಯಾಹೂ ಇತ್ತು. ಯೂಟ್ಯೂಬ್ ಬರೋದಕ್ಕೂ ಮೊದಲೇ ಯಾಹೂ ಇತ್ತು. ಕೋಟ್ಯಾಂತರ ಬಳಕೆದಾರರು, ಭಾರಿ ಜಾಹೀರಾತಿನ ಆದಾಯ, ಇಡೀ ಜಗತ್ತು ಯಾಹೂ ಕಡೆ ನೋಡ್ತಾ ಇತ್ತು. ಆಗ ಇಂಟರ್ನೆಟ್ಗೆ ಕಾಲಿಟ್ರೆ ಮೊದಲು ಕಾಣ್ತಾ ಇದ್ದದ್ದು ಯಾಹೂ. ಅಷ್ಟೊಂದು ದೊಡ್ಡ ಕಂಪನಿ ಮಾಡಿದ ತಪ್ಪೇನು ಗೊತ್ತಾ? ಬದಲಾವಣೆಗೆ ಹೆದರಿತ್ತು. ಮಾರ್ಕೆಟ್ ಚೇಂಜ್ ಆಗ್ತಾ ಇತ್ತು, ಟೆಕ್ನಾಲಜಿ ಚೇಂಜ್ ಆಗ್ತಾ ಇತ್ತು, ಬಳಕೆದಾರರ ಅಗತ್ಯತೆಗಳು ಕೂಡ ಚೇಂಜ್ ಆಗ್ತಾ ಇದ್ವು. ಆದರೆ ಯಾಹೂ ಬದಲಾಗಲಿಲ್ಲ. ಅಲ್ಲೇ ಗೂಗಲ್ ಬಂತು. ಯಾಹೂ ಪೋರ್ಟಲ್ ಆಗಿ ಯೋಚಿಸ್ತಾ ಇದ್ರೆ ಗೂಗಲ್ ಪ್ರೋಗ್ರಾಮ್ ಪರಿಚಯ ಮಾಡ್ತು. ಯಾಹೂ ಜಾಹೀರಾತುಗಳ ಬಗ್ಗೆ ಯೋಚಿಸ್ತಾ ಇದ್ರೆ ಗೂಗಲ್ ಬಳಕೆದಾರರ ಅನುಭವದ ಬಗ್ಗೆ ಯೋಚನೆ ಮಾಡ್ತಾ ಇತ್ತು. ಯಾಹೂ ತನ್ನ ಪುಟಗಳನ್ನ ಮಾಹಿತಿಯಿಂದ ತುಂಬುತ್ತಾ ಇದ್ರೆ ಗೂಗಲ್ ಒಂದೇ ಸರ್ಚ್ ಬಾಕ್ಸ್ ಮೂಲಕ ಜಗತ್ತನ್ನ ಗೆಲ್ತು. ಇನ್ನೂ ಕುತೂಹಲಕಾರಿ ಸಂಗತಿ ಏನಂದ್ರೆ, ಒಂದು ಕಾಲದಲ್ಲಿ ಗೂಗಲ್ ಅನ್ನ ಖರೀದಿಸುವ ಅವಕಾಶ ಯಾಹೂಗೆ ಸಿಕ್ಕಿತ್ತು. ಆದರೆ ಆ ಅವಕಾಶವನ್ನ ಮಿಸ್ ಮಾಡ್ಕೊಳ್ತು. ನಂತರ ಫೇಸ್ಬುಕ್ನ ಪ್ರಭಾವವೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಹೊಸ ಅವಕಾಶಗಳು, ಹೊಸ ಭವಿಷ್ಯಗಳು, ಹೀಗೆ ಒಂದೊಂದೇ ಅವಕಾಶವನ್ನ ಮಿಸ್ ಮಾಡ್ಕೊಳ್ತು. ನಿಧಾನವಾಗಿ ಜನರು ಗೂಗಲ್ ಕಡೆ ಹೋದ್ರು, ಜನ ಫೇಸ್ಬುಕ್ ಕಡೆ ಹೋದ್ರು, ಜನ ಯೂಟ್ಯೂಬ್ ಕಡೆ ಹೋದ್ರು. ಯಾಹೂ ಮಾತ್ರ ತನ್ನ ಹಳೆಯ ಯಶಸ್ಸಿನ ನೆನಪುಗಳಲ್ಲೇ ಉಳಿತು. ಈ ಸ್ಟೋರಿಯಲ್ಲಿರುವ ಅತ್ಯಂತ ಕಟು ಸತ್ಯ ಏನಂದ್ರೆ, ಯಾಹೂ ಸೋತದ್ದು ಪೈಪೋಟಿಯಿಂದಲ್ಲ, ತನ್ನನ್ನು ತಾನು ಬದಲಾಯಿಸಿಕೊಳ್ಳದ ಮನಸ್ಥಿತಿಯಿಂದ. ಯಾಹೂ ನಮಗೆ ಕಲಿಸಿದ ಅತಿ ದೊಡ್ಡ ಬಿಸ್ನೆಸ್ ಪಾಠ ಏನು ಗೊತ್ತಾ? ನೆನ್ನೆಯ ಯಶಸ್ಸು ನಾಳೆಯ ಯಶಸ್ಸಿಗೆ ಗ್ಯಾರಂಟಿ ಅಲ್ಲ. ನೀವು ಎಷ್ಟೇ ದೊಡ್ಡವರಾಗಿರ್ಲಿ, ನೀವು ಎಷ್ಟೇ ಯಶಸ್ವಿಯಾಗಿರ್ಲಿ, ಬದಲಾವಣೆಗಿಂತ ದೊಡ್ಡವರು ಯಾರೂ ಇಲ್ಲ. ಇವತ್ತು ಪ್ರತಿಯೊಬ್ಬ ಬಿಸ್ನೆಸ್ ಓನರ್ ನೆನಪಲ್ಲಿ ಇಟ್ಕೋಬೇಕಾದ ಒಂದು ಮಾತು, ಗ್ರೋ ಆರ್ ಡೈ. ಯಾಕಂದ್ರೆ ಬಿಸ್ನೆಸ್ ನಲ್ಲಿ ನಿಧಾನವಾಗಿ ಬದಲಾಗುವ ಕಂಪನಿಗಳು ಒಂದು ದಿನ ಯಾಹೂನಂತೆ ಇತಿಹಾಸದ ಒಂದು ನೆನಪಾಗಿ ಉಳಿದು ಬಿಡುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.